ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾವು ಆಚಾರ್ಯರ ಉಡುಪಿಗೆ ಮರಳುವ ದಾರಿಯಲ್ಲಿ ಗೋವೆಗೆ ಬಂದರು. ಅಲ್ಲಿ ಪಶುಪೆಯಲ್ಲಿ ಸಂಗೀತ ಹಾಡಿ ಸಭೆಯನ್ನೆಲ್ಲ ಮೈಮರೆಸಿದ್ರು. ದೇಹಶಕ್ತಿ ಮತ್ತು ಬುದ್ಧಿಯ ಶಕ್ತಿ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ವಿಕಾಸಗೊಂಡ ಆಚಾರ್ಯರ ಕಂಠಶ್ರೀಯು ಅಪೂರ್ವವಾಗಿತ್ತು. ಅವರ ಸಂಗೀತ ಪಾಂಡಿತ್ಯದ ಬಗ್ಗೆ, ಕಂಠ ಮಾಧುರ್ಯದ ಬಗ್ಗೆ ಎಲ್ಲ ನೋಡಿದ್ವಿ. ನೆಕ್ಸ್ಟು ಎಲ್ಲವೂ ಅವರು ಮಾಡಿದ ಕೆಲಸಗಳು ಅಪೂರ್ವ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣಂತೆ. ಆಚಾರ್ಯ ಮಧ್ವರು 2 ಬಾರಿ ಭಾರತದಾದ್ಯಂತ ಸಂಚಾರ ಮಾಡಿದ್ರು. ದೇಶದ ವಿದ್ವಾಂಸರ ಮುಂದೆ ತಮ್ಮ ತತ್ವವಾದವನ್ನು ಮಂಡಿಸಿದ್ರು. ವಿದ್ವದ್ ವೃಂದವೆಲ್ಲ ಈ ಪ್ರತಿಭೆಗೆ ತಲೆ ತೂಗಿ ಮಣಿಯಿತು. ಆ ತನಕ ಅಜ್ಞಾತವಾಗಿದ್ದ ಅನೇಕ ವೇದ ಭಾಗಗಳನ್ನು ಆಚಾರ್ಯರು ಉದ್ಧರಿಸಿದರು. ಶ್ರುತಿ ಪುರಾಣಗಳಿಗೆ ಸಮನ್ವಯವಾದ ದಾರಿಯನ್ನು ತೋರಿಸಿದ್ರು. ವೈದಿಕ ವಾಂಗ್ಮಯದಲ್ಲಿ ಹುದುಗಿದ್ದ ಆಧ್ಯಾತ್ಮದ ಅರ್ಥವನ್ನು ಹೊರಗಡೆ ಎಳೆದ್ರು. ಅದನ್ನು ವೇದಗಳಿಗೆ ಆಧ್ಯಾತ್ಮ ಪರವಾದ ಭಾಷ್ಯ ಬರೆದು ಮೊದಲಿಗರಾದರು. ಅವರಲ್ಲೇನೇ ಅರವಿಂದರ ಒಂದು ಶಿಷ್ಯರಾದ ಕಪಾಲಿ ಶಾಸ್ತ್ರಿಗಳು ಅಂತ ಆ ಕಾಲದ ಬಹುದೊಡ್ಡ ಒಂದು ವೇದವಾಂಗ್ಮಯ ಶಾಸ್ತ್ರದ ಶಾಸ್ತ್ರಿಗಳು. ಅವರು ಋಗ್ವೇದ ಭಾಷ್ಯವನ್ನು ಬರೆಯುವಾಗ ಭೂಮಿಕೆಯಲ್ಲಿ ಅವರ ಆಚಾರ್ಯರ ಋಗ್ಭಾಷ್ಯದ ಬಗ್ಗೆ ಏನು ಹೇಳಿದ್ರು ಅಂದರೆ, ವೇದಾನ ಮಧ್ಯಾತ್ಮರ ಪರಹ ನಾಸ್ತಿತಿ ಕೋ ನಾಮ ಭ್ರೂತೆ ಮಧ್ವಭಾಷ್ಯೇಶು ಜಾಗೃತ್ಸು ಅಂತ ಹೇಳಿದ್ರು. ಅಂದರೆ ಆಚಾರ್ಯರು ಬರೆದಿರುವಂತಹ ವೇದವಾಂಗ್ಮಯದ ಋಗ್ಭಾಷ್ಯ ಇರುವಾಗ, ಅದಕ್ಕೆ ಭಗವತ್ಪರ ಅರ್ಥ ಇರುವಾಗ, ವೇದಕ್ಕೆ ಭಗವತ್ಪರ ಅರ್ಥವಿಲ್ಲ ಅಂತ ಹೇಳೋವಂಥ ಧೈರ್ಯ ಯಾರಿಗಿದೆ ಅಂತ ಹೇಳಿದ್ರು. ನೋಡಿ ಎಂಥ ಮಾತು ಅವ್ರು ಹೇಳಿದ್ದು ಅಂತ. ಆ ತನಕ ಬೆಳೆದು ಬಂದಿದ್ದ ಬ್ರಹ್ಮಸೂತ್ರದ 21 ಭಾಷ್ಯಗಳನ್ನು ಪ್ರಶ್ನಿಸಿ ಜನರು ಆ ಬಗೆಗೆ ಮರುಪರಿಶೀಲನೆ ಮಾಡುವಂತೆ ಮಾಡಿದಂಥವರು ಆಚಾರ್ಯರು. ಆಗ ಪ್ರಾಚೀನ ಗ್ರಂಥಗಳಲ್ಲಿ 21 ಭಾಷ್ಯಕಾರರ ಹೆಸರು ಉಲ್ಲೇಖಗೊಂಡಿದೆ. ಯಾವ್ಯಾವುದಪ್ಪ ಅವ್ರು 21 ಜನ ಅಂದರೆ, ಭಾರತೀ ವಿಜಯ, ಸಚ್ಚಿದಾನಂದ, ಬ್ರಹ್ಮಘೋಷ, ಶತಾನಂದ, ಊರ್ಧ್ವರ್ತ್ರ, ವಿಜಯ, ರುದ್ರಭಟ್ಟ, ವಾಮನ, ಭೃತ ಪ್ರಪಂಚ, ದ್ರಿವ್ಯಾಡಾಚಾರ್ಯ, ಬ್ರಹ್ಮದತ್ತ, ಪಿಶಾಚ, ವೃತ್ತಿಕಾರ, ವಿಜಯಭಟ್ಟ, ವಿಷ್ಣುಕ್ರಾಂತ, ವಾದೀಂದ್ರ, ಮಾಧವದಾಸ, ಶಂಕರಾಚಾರ್ಯರು, ಭಾಸ್ಕರ, ಯಾದವ ಪ್ರಕಾಶ ಮತ್ತು ರಾಮಾನುಜಾಚಾರ್ಯರು. ಈ 21 ಮತಾಚಾರ್ಯರು ಬರೆದಿದ್ದಂಥ ಗ್ರಂಥಗಳನ್ನು ಖಂಡಿಸಿ ಪ್ರಶ್ನಿಸಿ ಅದರ ಬಗ್ಗೆ ಮರುಶೀಲನೆ ಮಾಡಿದ್ರು ಆಚಾರ್ಯರು. ಹೀಗೆ ಆಚಾರ್ಯ ಮಧ್ವರದ್ದು ಭಾರತೀಯ ಇತಿಹಾಸದಲ್ಲೇ ಅಪೂರ್ವವಾದ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅದು. ಅವರು ತತ್ವಶಾಸ್ತ್ರದಲ್ಲಿ ಅದ್ವಿತೀಯವಾದ ವಿದ್ವಾಂಸರಾಗಿದ್ದಂಥವರು. ವೇದವಾಂಗ್ಮಿಕದ ಅಪೂರ್ವ ಸಂಶೋಧಕರಾಗಿದ್ದಂಥವರು. ಅವರು ಜ್ಯೋತಿಷ್ಯ, ಶಿಕ್ಷಾ, ಕಲ್ಪ ಮುಂತಾದ ವೇದಾಂತಗಳಲ್ಲಿ ಪ್ರಗಲ್ಭ ಪಂಡಿತರಾಗಿದ್ದಂಥವರು. ಶಿಲ್ಪಶಾಸ್ತ್ರದಲ್ಲಿ ಪರಿಣಿತರಾಗಿದ್ದಂಥವರು. ಕರ್ನಾಟಕ ಸಂಗೀತಕ್ಕೆ ಮೂಲ ರೂಪವನ್ನು ಕೊಟ್ಟ ಆಚಾರ್ಯ ಪುರುಷರು ಅವರು. ವಾಗ್ಗೇಯಕಾರರಾಗಿದ್ದರು, ಅದರಿಂದ ಮಹಾವಾಗ್ಮಿಗಳಾಗಿದ್ದರು. ಜೊತೆಗೆ ಅವರು ಸರ್ವಾಂಗ ಸುಂದರವಾಗಿದ್ದರು. ಅವರು ಆಜಾನಬಾಹು ಅಂತಾರಲ್ಲ, ಅದು ಆಜಾನಬಾಹು ಅಂದರೆ ಏನಪ್ಪ ಅಂದರೆ, ಯಾವ ಒಂದು ಮನುಷ್ಯನ ದೇಹಕ್ಕೆ ಹೀಗೀಗೆ ಪ್ರಮಾಣ ಇರಬೇಕು ಅಂತಿದೆ, ಹಾಗೆ ಆ ಬಾಹುಗಳು ಬಂದು ಯಾರಿಗೆ ಮಂಡಿವರೆಗೂ ಮುಟ್ಟುತ್ತದೋ ಅವ್ರನ್ನ ಆಜಾನಬಾಹು ಅಂತ ಕರಿತಿದ್ರು. ಹಾಗೆ ಅವರು ಆಜಾನಬಾಹುಗಳಾಗಿದ್ದರು. ಆಚಾರ್ಯರ ಕಾಲದಲ್ಲಿ ಕಿಂಚಿತ್ತಾಗಿ ಕ್ರೈಸ್ತ ಧರ್ಮವು ಅಲ್ಲಲ್ಲಿ ಒಂಥರ ಸೇರ್ತಾ ಇತ್ತು. ಇಸ್ಲಾಂ ಧರ್ಮವಂತೂ ಉತ್ತರ ಭಾರತದಲ್ಲಷ್ಟು ಸಾಕಷ್ಟು ವ್ಯಾಪಕವಾಗಿ ಬೆಳೆದೋಗಿತ್ತಾಗಲೇ. ಭಾರತದ 10 ಹಲವು ಧರ್ಮಗಳ ಜೊತೆಗೆ ಕರ್ನಾಟಕದಲ್ಲಿ ಜೈನ ಧರ್ಮವು ಮತ್ತು ವೀರಶೈವ ಧರ್ಮ ಗಾಢವಾಗಿ ಬೇರೂರಿತ್ತು. ಈ ಎಲ್ಲ ಧರ್ಮಗಳ ಹಿನ್ನೆಲೆಯಲ್ಲಿ ವೈದಿಕ ಧರ್ಮದ ಪುನರುಜ್ಜೀವನ ಆಚಾರ್ಯರ ಪ್ರಮುಖ ಕಾರ್ಯವಾಯಿತು. ಈ ಪುನರುಜ್ಜೀವನ ಕಾರ್ಯದಲ್ಲಿ ಆಚಾರ್ಯರು ಹಾಕಿಕೊಟ್ಟ ಪರಂಪರೆ ಅಪೂರ್ವವಾದದ್ದು. ಶಾಸ್ತ್ರಗಳ ಸಮರ್ಥನೆಗಾಗಿ ವಿದ್ವಾಂಸರಿಗೆ ಸಂಸ್ಕೃತದಲ್ಲಿ ಅನೇಕ ಗ್ರಂಥಗಳನ್ನು ಬರ್ಕೊಟ್ರು. ಆದರೆ ಈ ಗ್ರಂಥಗಳು ಜನಸಾಮಾನ್ಯರನ್ನು ಮುಟ್ಟೋದು ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ, ಸ್ವತಃ ಹಿರಿಯ ಸಂಗೀತಗಾರರು, ವಾಗ್ಗೇಯಕಾರರು ಆಗಿದ್ದಂಥ ಆಚಾರ್ಯರು ತಿಳಿಯಾದ ಸಂಸ್ಕೃತದಲ್ಲಿ ಹಾಡುಗಬ್ಬಗಳನ್ನು ರಚನೆ ಮಾಡಿದರು. ತಮ್ಮ ಶಿಷ್ಯರಿಂದ ಕನ್ನಡದಲ್ಲಿ ಕೀರ್ತನೆಗಳನ್ನು ಬರೆಯಿಸಿ ಭಾಗವತರ ಮೂಲಕ ಅವನ್ನು ಬಳಕೆಗೆ ತಂದರು. ಶ್ರೀ ನರಹರಿ ತೀರ್ಥರು ಪ್ರಾರಂಭಿಸಿದ ಈ ಕೀರ್ತನ ಸಾಹಿತ್ಯ ಮುಂದೆ ಶ್ರೀಪಾದರಾಜರು, ಶ್ರೀ ವ್ಯಾಸತೀರ್ಥರು ಮತ್ತು ಶ್ರೀ ವಾದಿರಾಜರಿಂದ ಪರಿಪುಷ್ಪವಾಗಿ ಬೆಳೆಯಿತು. ಸ್ವತಃ ವೈಣಿಕರಾಗಿದ್ದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ತನಕ ಈ ವಾಗ್ಗೇಯಕಾರರಾದ ಯತಿಗಳ ಪರಂಪರೆ ಮುಂದುವರಿಯಿತು. ಹೀಗೆ ವ್ಯಾಸಪಂಥ ಕನ್ನಡದಲ್ಲಿ ದಾಸಪಂಥವಾಗಿ ಬೆಳೆದು ಬಂತು.
ಈ ಪರಂಪರೆಯೇ ಶ್ರೀ ಪುರಂದರದಾಸರ, ಕನಕದಾಸರ, ವಿಜಯದಾಸರ, ಗೋಪಾಲದಾಸರ, ಜಗನ್ನಾಥದಾಸರಂಥ ಅನುಭಾವಿಗಳು ಕನ್ನಡ ನಾಡಿಗೆ ನೀಡಿತು. ಹಳವನಕಟ್ಟೆ ಗಿರಿಯಮ್ಮನವರು ಅಂಥವರು ಮಹಿಳೆಯರು ಕೂಡ ಈ ಪರಂಪರೆಯನ್ನು ಬೆಳೆಸಿದುಕೊಂಡು ಬಂದರು. ವೇದ ಸಂದೇಶವನ್ನು ಕನ್ನಡದಲ್ಲಿ ಬಿತ್ತರಿಸುವ ಈ ಪರಂಪರೆ ಮೂಲ ಸಂಘಟನಕಾರರು ಆಚಾರ್ಯ ಮಧ್ವರು ಅನ್ನೋದನ್ನು ನಾವು ಮರೆಯಬಾರದು. ಮೂಲ ಸ್ಫೂರ್ತಿ ಆಚಾರ್ಯ ಮಧ್ವರು ಎನ್ನುವುದು ಮರೆಯಲಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಆಚಾರ್ಯರ ಈ ದೂರದೃಷ್ಟಿಯಿಂದಾಗಿಯೇ ದಾಸ ಸಾಹಿತ್ಯದ ಗಂಗೆ ಕನ್ನಡದಲ್ಲಿ ಹರಿದು ಕನ್ನಡ ಸಾಹಿತ್ಯ ಇನ್ನಷ್ಟು ಶ್ರೀಮಂತ ಆಯಿತು. ಆಚಾರ್ಯರ ಕೊಡುಗೆ ಅಲ್ಲಿಗೆ ಮುಗೀತು ಅನ್ಕೋಬೇಡಿ. ಅನಕ್ಷರಸ್ಥರಾದ ಹಳ್ಳಿಯ ಜನರನ್ನೂ ಈ ಸಂದೇಶ ಮುಟ್ಟಿಸಬೇಕು ಅನ್ನೋದಕ್ಕೋಸ್ಕರ ಅವರು ತನ್ನ ಶಿಷ್ಯ ನರಹರಿ ತೀರ್ಥರ ಮೂಲಕ ಭಾಗವತರ ಆಟ ಅಂತ ಪ್ರಾರಂಭಿಸಿದ್ರು. ಇವತ್ತಿನ ದಿನ ನೀವು ಏನು ಎಲ್ಲರೂ ಯಕ್ಷಗಾನ ಅಂತೀವಿ, ಅದನ್ನು ಶುರು ಮಾಡಿದಂಥ ಮೂಲ ಪುರುಷರು ನರಹರಿ ತೀರ್ಥರು, ಆಚಾರ್ಯರ ಸಾಕ್ಷಾತ್ ಶಿಷ್ಯ. ಅದರಿಂದ ದಶಾವತಾರ ಆಟ ಅಂತ ಹೆಸರು ಮಾಡಿ ಅದನ್ನು ಬಯಲಾಟದ ಕಲಾ ಮಾಧ್ಯಮವನ್ನು ಮಾಡಿ ಬಳಕೆಗೆ ತಂದಂಥವರು. ಈ ಕಲೆ ಇಂದೂ ಕೂಡ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಪ್ರಭಾವಿ ಕಲಾ ಮಾಧ್ಯಮವಾಗಿ ಬೆಳೆದು ದೇಶ ವಿದೇಶಗಳಲ್ಲಿ ಮನ್ನಣೆ ಪಾತ್ರ ಆಗಿದೆ. ಇದೇ ಮುಂದೆ ಆಂಧ್ರದ ಕೂಚುಪುಡಿ ಬೆಳವಣಿಗೆಗೆ ಸ್ಫೂರ್ತಿಯಾಗಿ ಬಂತು. ಕೂಚುಪುಡಿ ಎಲ್ಲಿಂದ ಬಂತು ಅಂದರೆ ಸೋರ್ಸ್ ಅದರದ್ದು ನರಹರಿ ತೀರ್ಥರು ಕೊಟ್ಟಂಥ ಯಕ್ಷಗಾನ. ಆಚಾರ್ಯರ ಈ ಬಹುಮುಖ ಪ್ರತಿಭೆ ನಿಜಕ್ಕೂ ವಿಸ್ಮಯವಾದಂಥದ್ದು. ಇದಕ್ಕಿಂತಲೂ ವಿಸ್ಮಯವಾದ ಸಂಗತಿ ಅಂದರೆ ಕನ್ನಡದ ಒಬ್ಬ ಸುಪುತ್ರನಿಂದ ಇಷ್ಟು ವ್ಯಾಪಕವಾದ ಕೊಡುಗೆ ಸಂದಿದೆ ಅನ್ನುವುದೇ ಅರಿಯದೆ ಕನ್ನಡದ ಜನ ಎಲ್ಲವನ್ನೂ ಮರೆತು ಹಾಯಾಗಿ ಕುಳಿತಿರೋ ಅಂಥದ್ದೇ ಹೆಚ್ಚು ಆಶ್ಚರ್ಯಕರ. ಇನ್ನೂ ಈಗ ಮುಂದೆ ಆಚಾರ್ಯರ ಕೊನೆಯ ದಿನಗಳನ್ನು ನೋಡೋಣಂತೆ. 2ನೇ ಬಾರಿ ಬದರಿಯಿಂದ ಮರಳಿದ ಆಚಾರ್ಯರು ಉಡುಪಿಯ ಪರಿಸರದಲ್ಲೇ ಹಲವಾರು ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು. 60ರ ಅಂಚು ದಾಟಿದ ಈ ಪಕ್ವಾವಸ್ಥೆಯಲ್ಲೂ ಅವರು ತನ್ನ ಹುಟ್ಟೂರಿನಲ್ಲಿ ಕೆಲವು ವಿರೋಧಿಗಳನ್ನು ಎದುರಿಸಬೇಕಾಯಿತು. ಅವರ ಹೊಸ ಸಂದೇಶಗಳನ್ನು ವಿರೋಧಿಸುವ ಸಂಪ್ರದಾಯವಾದಿಗಳು ಒಂದು ವರ್ಗ ಇನ್ನೂ ಜಾಗೃತವಾಗಿಯೇ ಇತ್ತು. ಆ ಅವಧಿಯಲ್ಲೇ ಪುಂಡರೀಕಪುರಿ ಎಂಬ ಅದ್ವೈತ ಯತಿಗಳೊಬ್ಬರು ಉಡುಪಿಯಲ್ಲಿ ಆಚಾರ್ಯರ ಜೊತೆ ವಾದಕ್ಕೆ ಕಾಲು ತೆಗೆದು ಕೈಸೋತು ಮರಳಿದರು. ಇದೇ ಸಮಯದಲ್ಲಿ ಕಾಸರಗೋಡಿನಲ್ಲಿ ಪೆಜತ್ತಾಯ ಶಂಕರ ಪಂಡಿತರ ವಿಷವಿದ್ದ ಆಚಾರ್ಯರ ಅಪೂರ್ವ ಗ್ರಂಥ ಸಂಗ್ರಹವನ್ನು ಪದ್ಮತೀರ್ಥ ಎಂಬ ಯತಿಗಳು ಕಳುವು ಮಾಡಿಸಿದ್ರು ಆಚಾರ್ಯರದ್ದು. ಆಚಾರ್ಯರು ಕಾಸರಗೋಡಿಗೆ ತೆರಳಿ ಪದ್ಮತೀರ್ಥರನ್ನು ವಾದದಲ್ಲಿ ಸೋಲಿಸಿ ಆಗ ನಡೆದ ಆ ವಾದದ ತಿರುಳನ್ನು ಅವರ ಆಚಾರ್ಯರ ಶಿಷ್ಯರು ಬರೆದಿಟ್ಟರು. ಅದೇನೇ ವಾದ ಅಥವಾ ತತ್ವೋದ್ಯೋತ ಅನ್ನೋ ಗ್ರಂಥವಾಯಿತು. ಅಲ್ಲಿ ಮುಂದೆ ತುಳುನಾಡಿನ ರಾಜ ಕುಂಬಳೆಯ ಒಬ್ಬ ಜಯಸಿಂಹ ಅಂತಿದ್ದ. ಅವನು ಆಚಾರ್ಯರನ್ನು ಕರೆಸಿ ತನ್ನ ಆಸ್ಥಾನಕ್ಕೆ ಕಳವಾದ ಪುಸ್ತಕಗಳನ್ನು ಮರಳಿಸಿ ಸನ್ಮಾನ ಮಾಡಿದ. ರಾಜಗುರುವಾಗಿದ್ದ ಪೆಜತ್ತಾಯ ವಂಶದ ತ್ರಿವಿಕ್ರಮ ಪಂಡಿತರು ಆಗ ಅಲ್ಲಿ ಅವರಿಗೆ ಪರಿಚಯ ಆಗಿ ಈ ಸಂದರ್ಭದಲ್ಲಿ ಆಚಾರ್ಯರ ಜೊತೆ 7-8 ದಿನಗಳ ಕಾಲ ವಾದ ನಡೆಸಿ ಆಚಾರ್ಯರ ಗಿರಿಮೆಗೆ ತಲೆಬಾಗಿ ಶಿಷ್ಯರಾದರು. ಅವರು ಮೊದಲು ಆ ತ್ರಿವಿಕ್ರಮ ಪಂಡಿತರು ದೊಡ್ಡ ಶಂಕರೈಟ್ ಅವರು, ಆದರೆ ಅವರಿಗೆ ಜಿಜ್ಞಾಸಿಗಳು. ಎಲ್ಲೋ ಅವರಿಗೆ ಶಂಕರವರು ಹೇಳಿದ ಮಾತು ಅಷ್ಟು ಸರಿದೂಗ್ತಾ ಇರಲಿಲ್ಲ ಅಂತ ಅವರಿಗೆ ಆವಾಗಲೂ ಅನ್ನಿಸ್ತಲೇ ಇತ್ತು. ಅದರಿಂದ ಅವರು ಆಚಾರ್ಯರ ಹತ್ರ ವಾದ ಮಾಡಿ 7-8 ದಿನಗಳು ಅವರ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆಚಾರ್ಯರ ಶಿಷ್ಯರಾದರು. ಯಾರು ಇವರು ತ್ರಿವಿಕ್ರಮ ಪಂಡಿತರು ಅಂದರೆ, ಈಗ ನಾವು ವಾಯುಸ್ತುತಿ ಏನು ಪಠನೆ ಮಾಡ್ತೇವೆ ಪಾರಾಯಣ, ಅದನ್ನು ರಚನೆ ಮಾಡಿದಂಥ ಮಹಾನುಭಾವ ತ್ರಿವಿಕ್ರಮ ಪಂಡಿತಾಚಾರ್ಯರು. ಹಾಗೆ ಆಚಾರ್ಯರ ತಲೆಬಾಗಿ ಶಿಷ್ಯರಾದ ಮೇಲೆ ಆಚಾರ್ಯರ ಬ್ರಹ್ಮಸೂತ್ರಕ್ಕೆ ಅವರು ಭಾಷ್ಯವನ್ನು ಬರೆದರು. ಆಚಾರ್ಯರೇ ಹೇಳಿ ಬರೆಸಿದ್ರು ಅದಕ್ಕೆ ತತ್ವಪ್ರದೀಪಿಕಾ ಅಂತ ಹೆಸರು. ಇದು ಸಾಟಿ ಇಲ್ಲದ ಟೀಕೆ ಬರೆದು ಇದನ್ನು ಗುರುಕಾಣಿಕೆಯಾಗಿ ಸಲ್ಲಿಸಿದಂಥವರು ತ್ರಿವಿಕ್ರಮ ಪಂಡಿತರು. ಆಚಾರ್ಯರಿಗೂ ತ್ರಿವಿಕ್ರಮ ಪಂಡಿತರೆಂದರೆ ಅಪಾರವಾದ ಪ್ರೀತಿ. ಆ ಪ್ರೀತಿ ಶಿಷ್ಯನ ಪ್ರಾರ್ಥನೆಯ ಫಲವಾಗಿ ಆಚಾರ್ಯರು ಬ್ರಹ್ಮಸೂತ್ರಗಳ ಮೇಲೆ ಅನುವ್ಯಾಖ್ಯಾನ ಮಾಡಿದ್ರು. ಆಚಾರ್ಯರಿಗೆ ಕೇಳ್ಕೊಂಡ್ರು ತ್ರಿವಿಕ್ರಮ ಪಂಡಿತರು, ಇದಿಷ್ಟು ಕಬ್ಬಿಣದ ಕಡಲೆ ಅರ್ಥವಾಗೋತಿಲ್ಲ ಬೇರೆ ಜನಗಳಿಗೆ, ಇದನ್ನು ಸ್ವಲ್ಪ ಸುಲಭೀಕರಿಸಿ ಕೊಡು ಅಂತ. ಅದಕ್ಕೋಸ್ಕರ ಆಚಾರ್ಯರು ಅವರ ಮೇಲೆ ಕರುಣೆಯಿಂದ ಅನುವ್ಯಾಖ್ಯಾನ ಎಂಬ ಶ್ಲೋಕಬದ್ಧವಾದ ಬೃಹತ್ ಗ್ರಂಥವನ್ನು ರಚನೆ ಮಾಡಿಕೊಟ್ರು. ಒಬ್ಬೊಬ್ಬರಿಂದ ಒಂದೊಂದು ಭಾಗವನ್ನು ಬರೆಸುತ್ತಾ 4 ಮಂದಿ ಶಿಷ್ಯರಿಂದ ಆಚಾರ್ಯರು ಈ ಗ್ರಂಥವನ್ನು ಏಕಕಾಲದಲ್ಲಿ ಬರೆಸಿದ್ರು. ಅಂದರೆ ನೋಡಿ, ಎದುರುಗಡೆ ಕೂಡಿಸ್ಕೊಂಡು ಒಬ್ಬೊಬ್ಬರನ್ನು ಕೂಡಿಸ್ಕೊಂಡು ಇವರಿಗೆ ಒಂದು ಪೋರ್ಷನ್ ಡಿಕ್ಟೇಟ್ ಮಾಡಿದ್ರೆ ಇನ್ನೊಬ್ಬರಿಗೆ ಇನ್ನೊಂದು, ಆ ಥರ 4 ಒಟ್ಟಿಗೆ ಡಿಕ್ಟೇಟ್ ಮಾಡ್ತಾ ಒಟ್ಟು 4 ಇದನ್ನು ಮಾಡಿ ಒಟ್ಟಿಗೆ ಮುಗಿಸಿದ್ರು ಅದನ್ನು ಏಕಕಾಲದಲ್ಲಿ. ಕಾಸರಗೋಡಿನಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಮುಗಿಸಿ ಮುಂದೆ ಮರಳಿದಂಥ ಆಚಾರ್ಯ ಮಧ್ವರು ಪಾಜಕಕ್ಕೆ ಬಂದು ವಿರಕ್ತಿಯಿಂದ ಸನ್ಯಾಸವನ್ನು ಬಯಸಿ ಕಾದು ನಿಂತ ತನ್ನ ಸೋದರನಿಗೆ ಸನ್ಯಾಸ ದೀಕ್ಷೆ ಇಟ್ಟರು. ಅವರೇ ವಿಷ್ಣು ತೀರ್ಥರು. ಇವರೇ ಈಗಿನ ಸೋದೆಯ ಮಠ ಮತ್ತು ಸುಬ್ರಹ್ಮಣ್ಯ ಮಠದ ಮೂಲ ಯತಿಗಳಾದ ವಿಷ್ಣು ತೀರ್ಥರು ಅಂತ ಹೇಳುವಂಥದ್ದು. ಇದೇ ಸುಮಾರಿಗೆ ಗೋದಾವರಿ ತೀರದ ಶೋಭನ ಭಟ್ಟರು ಆಚಾರ್ಯರಿಂದ ಸನ್ಯಾಸ ದೀಕ್ಷೆ ಪಡೆದರು. ಇವರೇ ಮುಂದೆ ದೇಶಸ್ಥ ಮಠದ ಯತಿಗಳಾಗಿ ಮೂಲ ಯತಿಗಳಾಗಿ ಪದ್ಮನಾಭ ತೀರ್ಥರು ಅನ್ನೋ ಹೆಸರಿಂದ ಖ್ಯಾತಿರಾದರು ಅವರು.
ಈ ಇಬ್ಬರು ಮೊದಲು ಅನಂತರವೂ ಅನೇಕ ಮಂದಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಆಚಾರ್ಯರಿಂದ ಸನ್ಯಾಸ ದೀಕ್ಷೆ ಪಡೆದಿದ್ದಾರೆ. ಆದರೆ ಇವರು ಮುಖ್ಯವಾಗಿ 8 ಜನ ಶಿಷ್ಯರು, ಅವರ ಪೈಕಿ ಉಡುಪಿಯಲ್ಲಿ ನೆಲೆ ನಿಂತವರು. ಅವರ ಹೆಸರು ಶಿಷ್ಯದ ಆಶ್ರಮದ ಕ್ರಮದಂತೆ ಏನು ಬರುತ್ತಪ್ಪ ಅಂತಂದರೆ ಹೇಳ್ತಾ ಹೋಗ್ತೀನಿ ನೋಡಿ. ಋಷಿಕೇಶ ತೀರ್ಥರು ಪಲಿಮಾರು ಮಠ, ಅವರಿಗೆ ಫಸ್ಟ್ ದೀಕ್ಷೆಯನ್ನು ಕೊಟ್ಟಿದ್ದು. ಮುಂದೆ ನರಹರಿ ತೀರ್ಥರು ಅದಮಾರು ಮಠ, ಜನಾರ್ದನ ತೀರ್ಥರು ಕೃಷ್ಣಾಪುರ ಮಠ, ಉಪೇಂದ್ರ ತೀರ್ಥರು ಪುತ್ತಿಗೆ ಮಠ, ವಾಮನ ತೀರ್ಥರು ಶಿರೂರು ಮಠ, ವಿಷ್ಣು ತೀರ್ಥರು ಸೋದೆ ಮಠ, ರಾಮತೀರ್ಥ ಕಾಣಿಯೂರು ಮಠ, ಅಧೋಕ್ಷಜ ತೀರ್ಥ ಪೇಜಾವರ ಮಠ. ಇಲ್ಲಿ ಯಾವುದೂ ಮೊದಲು ಮಠವಿರಲಿಲ್ಲ. ಆಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳಿದ್ದು, ಎಲ್ಲೂ ಮಠ ಕಟ್ಟಬೇಡಿ, ಜೋಳಿಗೆ ಹಾಕೊಂಡು ಭಿಕ್ಷಾಟನೆ ಮಾಡಿ ಧರ್ಮ ಪ್ರಚಾರವನ್ನು ಮಾಡಿ ಅಂತ ಹೇಳಿದ್ರು. ಅವ್ರು ಯಾರೂ ಕಟ್ಟಲಿಲ್ಲ. ಆದರೆ ಅವರು ಮುಂದೆ ಬಂದಂಥ ಪೀಳಿಗೆಯವರು ಆ ಬಂದಂಥ ಆಸ್ತಿಗಳು ದೇಣಿಗೆಗಳನ್ನು ಸಂಗ್ರಹ ಮಾಡಿದಾಗ ವಿಧಿ ಇಲ್ಲದಿರೋ ಮಠಗಳು ಮಾಡಬೇಕಾಗಿ ಬಂತು. ಇನ್ನು 9ನೇವರು ಪದ್ಮನಾಭ ತೀರ್ಥರು. ಮೊದಲು ಹೇಳಿದ್ದು ನಾನು, ಪದ್ಮನಾಭ ತೀರ್ಥರಿಗೆ ಯಾವಾಗ ಆಶ್ರಮ ಆಯಿತು ಅನ್ನೋದು ಖಚಿತವಾಗಿ ತಿಳಿದು ಬಂದಿಲ್ಲ. ಅವರಿಗಿಂತ ಮೊದಲ ಸನ್ಯಾಸಿ ಸ್ವೀಕರಿಸಿದವರು ಹಲವರಿದ್ದಾರೆ. ಅದರಿಂದ ಈ 8 ಮಂದಿಯ ನಡುವೆ ಎಲ್ಲೋ ಒಂದು ಕಡೆ ಬಂದಿರಬೇಕು ಅನ್ನೋದು ಗುಮಾನಿ. ಆದರೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಅದು ಆಚಾರ್ಯರಿಗೆ ಈಗ ಒಂದು ಸುಮಾರು ನಾವು ಬರ್ತಾ ಇರೋವಂಥ ಕಥೆನಲ್ಲಿ 70ರ ಹರೆಯ. ಈ ಕಾಲದಲ್ಲೂ ಕೂಡ ಅವರು ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ಜನಜಾಗೃತಿಯಲ್ಲಿ ತೊಡಗೊಂಡವರು. ಕಕ್ಕೋಡ ಎಂಬ ಹಳ್ಳಿಯಲ್ಲಿದ್ದ ಮಧ್ವವಿಜಯ ವ್ಯಾಖ್ಯಾನ ಪರವಾದ ವಿಷ್ಣು ತೀರ್ಥರು ಈ ಪ್ರದೇಶವನ್ನು ಕಕ್ಕೋಡ ಅಂತ ಕರೆದಿದ್ದಾರೆ. ಪ್ರಾಚೀನ ಟೀಕಾಕಾರರಾದ ವೇದಾಂಗ ತೀರ್ಥರು ಅನ್ನೋ ಅಣುಮಧ್ವ ವಿಜಯದ ಟೀಕಾಕಾರರಾದ ರಘುವರಿ ತೀರ್ಥರು ಇದನ್ನು ಇಡ್ಯಾ ಅಂತ ಜಿಲ್ಲೆ ಅಂತ ಹೇಳಿ ಗ್ರಂಥವನ್ನು ಉಲ್ಲೇಖಿಸಿದ್ದಾರೆ. ಹಾಗಿರುವಾಗ ಕೃಷ್ಣಾಮೃತ ಮಹಾರ್ಣವವನ್ನು ರಚಿಸಿಕೊಟ್ಟರು. ಅಲ್ಲಿ ಉಜಿರಿಗೆ ಅಲ್ಲಿಂದ ತೆರಳಿ ವಾದಿಗಳ ಬ್ರಾಹ್ಮಣರ ಕಣ್ಣು ತೆರೆಸುವುದಕ್ಕಾಗಿ ಕರ್ಮಕಾಂಡದ ಆಧ್ಯಾತ್ಮಿಕ ಮುಖವನ್ನು ವಿವರಿಸಿ ಈ ಪ್ರವಚನವನ್ನೇ ಖಂಡಾರ್ಥ ನಿರ್ಣಯ ಅಂಥೇಳಿ ಅವರ ಶಿಷ್ಯರು ದಾಖಲೆ ಮಾಡಿದ್ರು. ಅದು ಪ್ರಚುರಿತವಾಯಿತು. ಹಾಗೇನೆ ಪೂಜೆ ಪುನಸ್ಕಾರಗಳು ನಿಂತು ಹಾಳು ಬಿದ್ದ ಪರಾಂತಿಥಿಯ ಪಂಚಲಿಂಗೇಶ್ವರ ದೇವಾಲಯ ಅಲ್ಲೊಂದಿತ್ತು. ಅದನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಆಗಮೋಕ್ತವಾದ ಪೂಜೆ ನಡೆಯುವಂತೆ ಮತ್ತೆ ವ್ಯವಸ್ಥೆ ಮಾಡಿದ್ರು. 79 ವರ್ಷಗಳ ಕಾಲ ಆಚಾರ್ಯರ ಒಟ್ಟು ಜೀವಿತ ಕಾಲ ಹೀಗೆ ಪೂರ್ತಿ ಚಟುವಟಿಕೆಗಳಿಂದ ತುಂಬಿದ್ದಂಥದ್ದು. ತನ್ನ ಜೀವನದ ಉದ್ದೇಶ ಈಡೇರಿತು ಎಂದಾಗ ಈ ತತ್ವವಾದ ಪರಂಪರೆಯನ್ನು ಮುಂದುವರಿಸೋದಕ್ಕೋಸ್ಕರ ಹೊಣೆಯನ್ನು ತಮ್ಮ ಎಲ್ಲ ಶಿಷ್ಯರಿಗೂ ಬಿಟ್ಟು ಈ ಒಂದು ತತ್ವವಾದದ ಪರಂಪರೆಯನ್ನು ಮುಂದುವರಿಸುವ ಹೊಣೆ ಕೊಟ್ಟು ಅವರಿಗೆ ತಾನು ಏಕಾಏಕಿಯಾಗಿ ನಿರ್ಲಿಪ್ತ ನಿಶ್ಚಿಂತೆಯಿಂದ ಬದರಿಗೆ ಹೊರಟು ಹೋದರು. ಅವರು ಹೀಗೆ ಬದರಿಗೆ ತೆರಳಿದ ದಿನ ಕಲಿವರ್ಷ ಕಳೆದು 4418 ಅಂದರೆ ಪಿಂಗಳ ಸಂವತ್ಸರದ ಮಾಘಶುದ್ಧ ನವಮಿ, ಕ್ರಿಸ್ತಶಕ 1317. ಇಂದಿಗೂ ಈ ದಿನದಂದು ನಾವು ಮಧ್ವನವಮಿ ಅಂತ ಹೇಳಿ ಆಚಾರ್ಯರ ಪುಣ್ಯತಿಥಿಯನ್ನು ಆಚರಿಸ್ತೇವೆ. ಆದರೆ ಅವರು ಸತ್ತಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಬದರಿಯಲ್ಲಿ ಕೂತು ಆಚಾರ್ಯರು ವೇದವ್ಯಾಸರ ಹತ್ರ ಪಾಠ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಹಾಗಿರುವಾಗ ಈ ಒಂದು ಆಚಾರ್ಯರ ಇಷ್ಟು 79 ವರ್ಷಗಳ ದೀರ್ಘ ಅವಧಿಯನ್ನು ನೋಡಿದ್ದಾಯಿತು. ಮುಂದೆ ನಾವು ನೋಡಬೇಕಾದಂಥದ್ದು ಅವರದ್ದು ಬೆಳೆದು ಬಂದ ಪರಂಪರೆ ಹೇಗಿದೆ ಅಂತ ಹೇಳಿ. ಅದನ್ನು ಪರಂಪರೆ ಅದಾದ ಮೇಲೆ ಅವರ ಗ್ರಂಥ ರಚನೆಗಳ ಬಗ್ಗೆ ವಿಚಾರ, ಇದನ್ನೆಲ್ಲವನ್ನು ನಾಳೆ ಸಿಕ್ಕಾಗ ನೋಡೋಣಂತೆ. ಅಲ್ಲಿವರೆಗೂ ಇವತ್ತಿನ ಈ ಆಚಾರ್ಯ ಮಧ್ವರ ಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡಿ ಇದನ್ನು ನನ್ನ ಗುರುಗಳಾದ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.